ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಜಗದೀಶ್. ಇವತ್ತು ನಾವು ಹೃದಯ ಹೀಗೆಲ್ಲ ಕೆಲಸ ನಿರ್ವಹಿಸುತ್ತೆ, ಹೃದಯದ ಭಾಗಗಳೇನು, ಹೃದಯದಲ್ಲಿ ರಕ್ತ ಸಂಚಾರ ವ್ಯವಸ್ಥೆ ಯಾವ ರೀತಿಯಲ್ಲಾಗುತ್ತೆ ಎಲ್ಲದ್ರ ಬಗ್ಗೆ ತಿಳ್ಕೊಳ್ಳೋಣ. ಪ್ರಮುಖವಾಗಿ ಹೃದಯದಲ್ಲಿ 4 ಭಾಗಗಳಿರುತ್ತೆ. ಹೃದಯದ ಮೇಲ್ಭಾಗದಲ್ಲಿ ರೈಟ್ ಏಟ್ರಿಯಂ ಮತ್ತು ಲೆಫ್ಟ್ ಏಟ್ರಿಯಂ ಇದ್ದರೆ, ಹೃದಯದ ಕೆಳಭಾಗದಲ್ಲಿ ರೈಟ್ ವೆಂಟ್ರಿಕಲ್ ಮತ್ತು ಲೆಫ್ಟ್ ವೆಂಟ್ರಿಕಲ್ ಅಂತ ಇರುತ್ತೆ. ಇದನ್ನೇ ನಾವು ಕನ್ನಡದಲ್ಲಿ ಬಲ ಹೃತ್ಕರ್ಣ ಮತ್ತು ಎಡ ಹೃತ್ಕರ್ಣ ಅಂತಲೂ ಮತ್ತು ಬಲ ಹೃತ್ಕರ್ಷಿ ಮತ್ತು ಎಡ ಹೃತ್ಕರ್ಷಿ ಅಂತಲೂ ಕರಿತೀವಿ. ಇನ್ನು ಹೃದಯದಲ್ಲಿ ರಕ್ತ ಸಂಚಾರ ಹೇಗೆ ಆಗುತ್ತೆ, ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂದರೆ, ಹೃದಯದ ಬಲಭಾಗದಲ್ಲಿರುವ ರೈಟ್ ಏಟ್ರಿಯಂ ಅಂದರೆ ಬಲ ಹೃತ್ಕರ್ಣ ಅಂತ, ಅಲ್ಲಿ ಡಿಆಕ್ಸಿಜನೇಟೆಡ್ ಬ್ಲಡ್ ಇರುತ್ತೆ, ಅಂದರೆ ಆಮ್ಲಜನಕವಿಲ್ಲದ ರಕ್ತ ಇರುತ್ತೆ. ಅಲ್ಲಿಂದ ರಕ್ತ ರೈಟ್ ಏಟ್ರಿಯಮ್ಮಿಂದ ರೈಟ್ ವೆಂಟ್ರಿಕಲ್ಗೆ ರಕ್ತನ ಕಳಿಸುತ್ತೆ. ಅದಾದಮೇಲೆ ಹೃದಯದ ಬಲಭಾಗದ ಕೆಳಗಿನ ಕೋಣೆಯಾದ ಬಲ ಹೃತ್ಕರ್ಷಿ ಅಂದರೆ ರೈಟ್ ವೆಂಟ್ರಿಕಲ್ ಅಂತ ಇರುತ್ತೆ. ಇದು ಕಡಿಮೆ ಆಕ್ಸಿಜನ್ ಇರೋ ಬ್ಲಡ್ನ ಲಂಗ್ಸ್ ಕಳಿಸುತ್ತೆ, ಶ್ವಾಸಕೋಶ ಕಳಿಸುತ್ತೆ. ರೈಟ್ ವೆಂಟ್ರಿಕಲಿಂದ ಡೈರೆಕ್ಟಾಗಿ ಲಂಗ್ಸ್ ಕಳಿಸುತ್ತೆ ಬ್ಲಡ್ನ. ರಕ್ತವು ಶ್ವಾಸಕೋಶದಲ್ಲಿ ನಾವು ಉಸಿರಾಡುವಂತಹ ಆಕ್ಸಿಜನ್ನು ತನ್ನೊಡನೆ ತೆಗೆದುಕೊಂಡು ನೆಕ್ಸ್ಟ್ ನಂತರ ಸಂಚಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಲಂಗ್ಸಲ್ಲಿ. ಮತ್ತು ಲಂಗ್ಸಲ್ಲಿ ರಕ್ತ ಆಮ್ಲಜನಯುಕ್ತ ರಕ್ತ ಆಗುತ್ತೆ, ಅಂದರೆ ಆಕ್ಸಿಜನೇಟೆಡ್ ಬ್ಲಡ್ ಆಗುತ್ತೆ. ಆ ರಕ್ತವನ್ನು ಹೃದಯದ ಎಡಭಾಗದಲ್ಲಿರುವ ಲೆಫ್ಟ್ ಏಟ್ರಿಯಂ ಅಂದರೆ ಎಡ ಹೃತ್ಕರ್ಣಕ್ಕೆ ಕಳಿಸುತ್ತೆ. ಆಮ್ಲಜನಯುಕ್ತ ರಕ್ತವು ಲೆಫ್ಟ್ ಏಟ್ರಿಯಮ್ಮಿಂದ ಅದ್ರ ಕೆಳಗಡೆ ಇರುವಂತಹ ಲೆಫ್ಟ್ ವೆಂಟ್ರಿಕಲ್ಗೆ ರಕ್ತನ ಕಳಿಸುತ್ತೆ, ಆಕ್ಸಿಜನೇಟೆಡ್ ಬ್ಲಡ್ಡನ್ನು. ಇಲ್ಲಿಂದ ಅಂದರೆ ಲೆಫ್ಟ್ ವೆಂಟ್ರಿಕಲಿಂದ ಆಕ್ಸಿಜನೇಟೆಡ್ ಆಗಿರುವಂತಹ ಬ್ಲಡ್ಡು ದೇಹದ ಎಲ್ಲ ಭಾಗಗಳಿಗೂ ಸಂಚಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಮತ್ತು ದೇಹದಲ್ಲಿ ರಕ್ತ ಸಂಚಾರ ಮಾಡುವಾಗ ಕೆಲವೊಂದು ಕಲ್ಮಶಗಳನ್ನು ಮತ್ತು ನ್ಯೂಟ್ರಿಯೆಂಟ್ಸು ಮತ್ತು ಹಾರ್ಮೋನ್ಸ್ಗಳನ್ನು ಎಲ್ಲ ಭಾಗಗಳಿಗೂ ಸಪ್ಲೈ ಮಾಡುತ್ತೆ. ಅಲ್ಲಿರೋ ಕಲ್ಮಶಗಳನ್ನು ತನ್ನೊಡೆ ತೆಗೆದುಕೊಂಡು ಮತ್ತೆ ವಾಪಸ್ಸು ರೈಟ್ ಏಟ್ರಿಯಮ್ಗೆ ಬರುತ್ತೆ. ಇದೇ ರೀತಿ ಸೇಮ್ ಪ್ರೊಸೀಜರ್ ದಿನದ 24 ಗಂಟೆಯೂ ನಮ್ಮ ದೇಹದಲ್ಲಿ ನಡೀತಾ ಇರುತ್ತೆ. ಇನ್ನು ಹೃದಯದ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಷಯಗಳ ಬಗ್ಗೆ ನೋಡೋದಾದರೆ,